Hello friends, welcome back to India for IAS KAS ಮೇನ್ಸ್ ಆನ್ಸರ್ ರೈಟಿಂಗ್ ಸೆಷನ್. ಇಂದಿನ ದಿನ ಅಂದರೆ ಡೇ 47 ಕ್ವಶನ್ ಆ್ಯಂಡ್ ಆನ್ಸರ್ ಅಪ್ರೋಚನ್ನು ಇವಾಗ ನಾವು ಡಿಸ್ಕಸ್ ಮಾಡೋಣ. ಕ್ವಶನ್ ಯಾವ ರೀತಿಯಾಗಿದೆ ಅಂತಂದರೆ, ಡಿಸ್ಕಸ್ ದಿ ಮೆಕ್ಯಾನಿಸಮ್, ಬೆನಿಫಿಟ್ಸ್ ಆ್ಯಂಡ್ ಚಾಲೆಂಜಸ್ ಆಫ್ mRNA ವ್ಯಾಕ್ಸಿನ್ ಟೆಕ್ನಾಲಜಿ ಇನ್ ಕಾಂಬ್ಯಾಟಿಂಗ್ ಇನ್ಫೆಕ್ಷಿಯಸ್ ಡಿಸೀಸಸ್. ದ ಕ್ವಶನ್ ಈಸ್ ಫಾರ್ 10 ಮಾರ್ಕ್ಸ್ ಆ್ಯಂಡ್ ದ ವರ್ಡ್ ಲಿಮಿಟ್ ಈಸ್ 150 ವರ್ಡ್ಸ್. ಕ್ವಶನ್ನ ಕನ್ನಡದ ಅವತರಣಿಕೆ ನೋಡೋದಾದರೆ, ಸಾಂಕ್ರಾಮಿಕ ರೋಗಗಳನ್ನು ಎದುರಿಸುವಲ್ಲಿ mRNA ಲಸಿಕೆಯ ತಂತ್ರಜ್ಞಾನದ ಕಾರ್ಯವಿಧಾನ, ಪ್ರಯೋಜನಗಳು ಮತ್ತು ಸವಾಲುಗಳನ್ನು ಚರ್ಚಿಸಿ ಅಂತ ಕೇಳಿದ್ದಾರೆ. ಆನ್ಸರ್ ಅಪ್ರೋಚ್ನ ಕನ್ನಡದ ಅವತರಣಿಕೆ ಮೊದಲ ಕೆಲವು ಸ್ಲೈಡ್ಸ್ಗಳಲ್ಲಿ ಇರುತ್ತೆ. ಸೊ ಈ ಸ್ಲೈಡ್ಸ್ಗಳನ್ನು ಪಾಸ್ ಮಾಡಿಕೊಂಡು ಕನ್ನಡದಲ್ಲಿ ಅಧ್ಯಯನ ಮಾಡ್ತಕ್ಕಂಥ ಅಭ್ಯರ್ಥಿಗಳು ನೋಟ್ಸ್ ಮಾಡ್ಕೋಬೇಕು. ಇಂಗ್ಲಿಷ್ ಅವತರಣಿಕೆಯ ಆನ್ಸರ್ ಅಪ್ರೋಚ್ನ ನಾನು ಕನ್ನಡ ಮತ್ತು ಇಂಗ್ಲಿಷ್ ಎರಡು ಭಾಷೆಗಳಲ್ಲಿ ಡಿಸ್ಕಸ್ ಮಾಡ್ತೇನೆ. ಸೊ ಆನ್ಸರ್ನ ನಾವು ಒಂದು ಇಂಟ್ರೊಡಕ್ಷನ್ ಒಂದಿಗೆ ಸ್ಟಾರ್ಟ್ ಮಾಡ್ಕೋಬೇಕು. ಇಂಟ್ರೊಡಕ್ಷನಲ್ಲಿ ಏನು ಬರಿಬೋದು? ಸೊ ಕ್ವಶನ್ನು mRNA ವ್ಯಾಕ್ಸಿನ್ ಮೇಲೆ ಇರೋದ್ರಿಂದ ಸೊ mRNA ಅಂದರೆ ಏನು ಅಂತ ಅದನ್ನು ಡಿಫೈನ್ ಮಾಡೋದ್ರ ಮುಖಾಂತರ ನಾವು ಇಂಟ್ರೊಡಕ್ಷನ್ನ ಬರಿಬೋದು. ಇಲ್ಲ ಅಂದರೆ mRNA ವ್ಯಾಕ್ಸಿನ್ ಅಂದರೆ ಏನು ಅದರ ಡೆಫಿನಿಷನನ್ನು ಬರೆಯೋದ್ರ ಮುಖಾಂತರ ಕೂಡ ನಾವು ಇಂಟ್ರೊಡಕ್ಷನ್ನ ಸ್ಟಾರ್ಟ್ ಮಾಡ್ಬೋದು. ಸೊ ಇವಾಗ ಇಲ್ಲಿ ನಾವು ಯಾವ ರೀತಿ ಇಂಟ್ರೊಡಕ್ಷನ್ ಬರೆದಿದ್ದೀವಿ ಅಂದರೆ, mRNA ಅಂದರೆ ಏನು ಅಂದರೆ ಮೆಸೆಂಜರ್ RNA ಅಂದರೆ ಏನು. ಸೊ ಇಟ್ ಈಸ್ ಅ ಸಿಂಗಲ್ ಸ್ಟ್ಯಾಂಡರ್ಡ್ RNA. ಸೊ ಇದೇನಿದೆ ಸಿಂಗಲ್ ಸ್ಟ್ಯಾಂಡ್ RNA ಈ ರೀತಿಯಾಗಿರುತ್ತೆ. ಸೊ ದಟ್ ಪ್ಲೇಸ್ ಅ ಕ್ರೂಷಿಯಲ್ ರೋಲ್ ಇನ್ ಪ್ರೋಟೀನ್ ಸಿಂಥಸಿಸ್. ಸೊ ಇದರ ಫಂಕ್ಷನ್ ಏನು, ಅದರ ರೋಲ್ ಏನೋ ನಾವು ಬರೆದಿದ್ದೀವಿ. ಸೊ ದಿಸ್ mRNA ಇಟ್ ಈಸ್ ಸಿಂಥೆಸೈಸ್ಡ್ ಫ್ರಮ್ DNA ಟೆಂಪ್ಲೇಟ್. ಸೊ ಈ mRNA ಯಾವ ರೀತಿ ಸಿಂಥೆಸಿಸ್ ಆಗುತ್ತೆ? DNA ಟೆಂಪ್ಲೇಟಿಂದ ಏನು ಡಬಲ್ ಎಗ್ಸ್ ಆನ್ DNA ಟೆಂಪ್ಲೇಟ್ ಇರುತ್ತೆ. ಸೊ ಇದರಿಂದ ಏನಾಗುತ್ತೆ, mRNA ಸಿಂಥೆಸಿಸ್ ಆಗಿರುತ್ತೆ. ಸೊ ಅದು ಸಿಂಥೆಸಿಸ್ ಆಗ್ತಕ್ಕಂಥ ಪ್ರೊಸೆಸ್ ಯಾವುದಂದರೆ ಟ್ರಾನ್ಸ್ಕ್ರಿಪ್ಷನ್ ಎಂಬ ಪ್ರೊಸೆಸ್. ಸೊ ಇಷ್ಟು ಬರೆಯೋದ್ರ ಮುಖಾಂತರ ನಾವು ಇಂಟ್ರೊಡಕ್ಷನ್ ಬರೆದಿರ್ತೀವಿ. So next we have to address the first part of the question, that is mechanism of mRNA vaccine. So mRNA vaccine ಯಾವ ರೀತಿ ವರ್ಕ್ ಆಗುತ್ತೆ, ಅದರ ಮೆಕ್ಯಾನಿಸಮ್ ಏನು ಅಂತ ಕೇಳಿದ್ದಾರೆ. ಸೊ ಅದನ್ನು ನಾವು ಬರಿತಾ ಹೋಗಬೇಕಾಗುತ್ತೆ. ಸೊ mRNA ವ್ಯಾಕ್ಸಿನ್ ಯಾವ ರೀತಿ ವರ್ಕ್ ಆಗುತ್ತೆ? ಸೈಂಟಿಸ್ಟ್ ಏನು ಮಾಡ್ತಾರೆ, ಒಂದು ವೈರಲ್ ಪ್ರೋಟೀನ್ ಏನಿರುತ್ತೆ, ಇವಾಗ ವೈರಸ್ ಮನುಷ್ಯನ ದೇಹಕ್ಕೆ ಏನು ವೈರಸ್ ಅಟ್ಯಾಕ್ ಮಾಡುತ್ತೆ, ಅದರಲ್ಲಿ ಇರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ವೈರಲ್ ಪ್ರೋಟೀನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಸೊ ಯಾಕೆ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಅಂದರೆ, ಫಾರ್ ಎಕ್ಸಾಂಪಲ್ COVID-19 ವೈರಸ್ ಇದೆ ಅಂತ ತಿಳ್ಕೊಳ್ಳಿ. ಸೊ ಅದರಲ್ಲಿ ಇಂಪಾರ್ಟೆಂಟ್ ಪ್ರೋಟೀನ್ ಯಾವುದಂದರೆ ಸ್ಪೈಕ್ ಪ್ರೋಟೀನ್. ಸೊ ದಿಸ್ ಪ್ರೋಟೀನ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಕಾಸಿಂಗ್ ದಿ ಡಿಸೀಸಸ್ ಇನ್ ಹ್ಯೂಮನ್ ಬಾಡಿ. ಸೊ ಇದೇನು ಮಾಡುತ್ತೆ, ಮಾನವನ ದೇಹದ ಇಮ್ಯೂನ್ ಸಿಸ್ಟಮನ್ನು ಕೂಡ ಏನು ಮಾಡುತ್ತೆ, ಆ್ಯಕ್ಟಿವೇಟ್ ಮಾಡುತ್ತೆ, ಟ್ರಿಗರ್ ಮಾಡುತ್ತೆ. ಸೊ ಆ ರೀತಿಯಾದಂಥ ಒಂದು ವೈರಲ್ ಪ್ರೋಟೀನ್ನ ತೆಗೆದುಕೊಂಡು ಅದರಿಂದ ಏನು ಮಾಡ್ತಾರೆ, mRNAನ ಲ್ಯಾಬ್ರೇಟರಿನಲ್ಲಿ ಸಿಂಥೆಸಿಸ್ ಮಾಡ್ತಾರೆ. ಸೊ ಈ ಸಿಂಥೆಸಿಸ್ ಮಾಡತಕ್ಕಂಥ mRNAನ ಏನು ಮಾಡ್ತಾರೆ, ಎನ್ಕ್ಯಾಪ್ಸುಲೇಟ್ ಮಾಡ್ತಾರೆ, ಅದನ್ನು ಪ್ರೊಟೆಕ್ಟ್ ಮಾಡ್ತಾರೆ. ಒಂದು ಎನ್ಕ್ಲೋಸ್ ಲಿಪಿಡ್ ನ್ಯಾನೋ ಪಾರ್ಟಿಕಲ್ಸಲ್ಲಿ ಅದನ್ನು ಎನ್ಕ್ಯಾಪ್ಸುಲೇಟ್ ಮಾಡ್ತಾರೆ. ಅದನ್ನು ಏನು ಮಾಡ್ತಾರೆ, ಹ್ಯೂಮನ್ ಬಾಡಿನಲ್ಲಿ ಇಂಜೆಕ್ಟ್ ಮಾಡ್ತಾರೆ ವ್ಯಾಕ್ಸಿನ್ ಮುಖಾಂತರ. ಸೊ ಇಲ್ಲಿ ಏನಾಗುತ್ತೆ, ಆಫ್ಟರ್ ಇಂಜೆಕ್ಟಿಂಗ್ ಇನ್ ದ ಹ್ಯೂಮನ್ ಬಾಡಿ, ಹ್ಯೂಮನ್ ಸೆಲ್ಸ್ ಏನು ಮಾಡುತ್ತೆ, ಈ mRNA ಸೆನ್ಸ್ ಮಾಡಿ ರೈಬೋಸೋಮ್ ಮುಖಾಂತರ ವೈರಲ್ ಪ್ರೋಟೀನ್ನ ಸಿಂಥೆಸಿಸ್ ಮಾಡುತ್ತೆ. ಸೊ ಇದರಿಂದ ಏನಾಗುತ್ತೆ, ವೈರಲ್ ಪ್ರೋಟೀನ್ ಸಿಂಥೆಸಿಸ್ ಆದ ತಕ್ಷಣ ಹ್ಯೂಮನ್ ಬಾಡಿನಲ್ಲಿ ಇಮ್ಯೂನ್ ಸಿಸ್ಟಮ್ ಏನು ಮಾಡುತ್ತೆ, ಈ ಸಿಂಥೆಸಿಸ್ ಮಾಡಿರೋ ಪ್ರೋಟೀನನ್ನು ರೆಕಗ್ನೈಸ್ ಮಾಡಿ, ಸೊ ಒಂದು ಫಾರಿನ್ ಪಾರ್ಟಿಕಲ್ ದೇಹದ ಒಳಗಡೆ ಬಂದಿದೆ ಅಂತ ಇಮ್ಯೂನ್ ಸಿಸ್ಟಮ್ ಅಂದರೆ ಪ್ರೊಡಕ್ಷನ್ ಆಫ್ ಆ್ಯಂಟಿಬಾಡೀಸ್ನ ಸ್ಟಾರ್ಟ್ ಮಾಡುತ್ತೆ. ಸೊ ಆಮೇಲೆ ಮೆಮರಿ ಸೆಲ್ ಏನಾಗುತ್ತೆ, ಆ್ಯಕ್ಟಿವೇಟ್ ಆಗುತ್ತೆ. ಇದರಿಂದ ಏನಾಗುತ್ತೆ, ಪ್ರೊಡಕ್ಷನ್ ಆಫ್ ಆ್ಯಂಟಿಬಾಡಿ, ಈ ಆ್ಯಂಟಿಬಾಡಿ ಏನು ಮಾಡುತ್ತೆ, ಇಲ್ಲಿ ಸಿಂಥೆಸಿಸ್ ಆದಂಥ ವೈರಲ್ ಪ್ರೋಟೀನ್ನ ಅಟ್ಯಾಕ್ ಮಾಡುತ್ತೆ. ಸೊ ಆ ವೈರಲ್ ಪ್ರೋಟೀನ್ನ ಮೆಮರಿ ಸೆಲ್ಸ್ ಏನು ಮಾಡಿರುತ್ತೆ, ನೆನ್ಪಿಟ್ಕೊಂಡಿರುತ್ತೆ. ಫ್ಯೂಚರಲ್ಲಿ ನಮಗೆ ಆ ಡಿಸೀಸ್, ಆ ವೈರಸ್ ನಮ್ಮ ಬಾಡಿನಲ್ಲಿ ಬಂದಾಗ ಏನು ಮಾಡುತ್ತೆ, ಈ ಮೆಮರಿ ಸೆಲ್ಸ್ ಏನು ಮಾಡುತ್ತೆ, ಈ ಆ್ಯಂಟಿಬಾಡೀಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಅದರಿಂದ ನಾವು ಆ್ಯಕ್ಚುಯಲ್ ವೈರಸ್ ಏನು ಅಟ್ಯಾಕ್ ಆಗಿರುತ್ತೆ ಅದರಿಂದ ನಾವು ದೇಹದ ಆರೋಗ್ಯವನ್ನು ಕಾಪಾಡ್ಕೋಬೋದು. ಸೊ ಈ ರೀತಿಯಾಗಿ ಏನಾಗುತ್ತೆ, mRNA ವ್ಯಾಕ್ಸಿನ್ ಮೆಕ್ಯಾನಿಸಮ್ ಇರುತ್ತೆ. ಕಮಿಂಗ್ ಟು ದ ಸೆಕೆಂಡ್ ಪಾರ್ಟ್ ಆಫ್ ದ ಕ್ವಶನ್, ದಟ್ ಈಸ್ ಬೆನಿಫಿಟ್ಸ್ ಆಫ್ mRNA ವ್ಯಾಕ್ಸಿನ್ ಟೆಕ್ನಾಲಜಿ. ಸೊ ಈ mRNA ವ್ಯಾಕ್ಸಿನ್ ಟೆಕ್ನಾಲಜಿಯಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ನಾವು ನೋಡೋದಾದರೆ, ಫಸ್ಟ್ ಒನ್ ಬಂದು ರ್ಯಾಪಿಡ್ ಡೆವಲಪ್ಮೆಂಟ್ ಆ್ಯಂಡ್ ಡಿಪ್ಲಾಯ್ಮೆಂಟ್. ಸೊ ಇವಾಗ ನಾವು ಕನ್ವೆನ್ಷನಲ್ ವ್ಯಾಕ್ಸಿನ್ ನೋಡಿದರೆ ಅದೇನು ಮಾಡುತ್ತೆ, ಕನ್ವೆನ್ಷನಲ್ ವ್ಯಾಕ್ಸಿನ್ಸಲ್ಲಿ ಲೈವ್ ವೈರಸ್ನ ನಾವು ಕಲ್ಟಿವೇಷನ್ ಮಾಡ್ತೀವಿ. ಸೊ ಇದರಿಂದ ತುಂಬ ಡಿಲೇ ಆಗುತ್ತೆ. ಬಟ್ mRNA ವ್ಯಾಕ್ಸಿನ್ನ ನಾವು ತೆಗೆದುಕೊಂಡಾಗ mRNA ವ್ಯಾಕ್ಸಿನ್ ಡಿಸೈನ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಇಟ್ ಈಸ್ ವೆರಿ ಕ್ವಿಕ್ ಆ್ಯಂಡ್ ಈಸಿ ಆ್ಯಂಡ್ ಇಟ್ ಈಸ್ ವೆರಿ ಫಾಸ್ಟ್. ಎಕ್ಸಾಂಪಲ್ ನಾವು ಹೇಳೋದಾದರೆ COVID-19 ವ್ಯಾಕ್ಸಿನ್. ಸೊ ಇಲ್ಲಿ ಏನಾಗುತ್ತೆ, mRNA ವ್ಯಾಕ್ಸಿನಲ್ಲಿ ಸಿಂಥೆಟಿಕ್ ಪ್ರೊಡಕ್ಷನ್ ಆಗ್ತಾ ಇರೋದ್ರಿಂದ ಇದರಿಂದ ಏನಾಗುತ್ತೆ, ರ್ಯಾಪಿಡ್ ಸ್ಕೇಲಬಿಲಿಟಿ ಅಂದರೆ ಲಾರ್ಜ್ ಸ್ಕೇಲಲ್ಲಿ ಇದನ್ನು ಪ್ರೊಡ್ಯೂಸ್ ಮಾಡ್ಬೋದು. ಆ್ಯಂಡ್ ಎಸ್ಪೆಷಲಿ ದಿಸ್ ಈಸ್ ವೆರಿ ಕ್ರೂಷಿಯಲ್ ಫಾರ್ ಪ್ಯಾಂಡಮಿಕ್ ರೆಸ್ಪಾನ್ಸ್. ಅಂದರೆ ಈ ರೀತಿ COVID-19 ಪ್ಯಾಂಡಮಿಕ್ ಆದಾಗ ಆ ರೀತಿಯಾದ ಸಿಚುವೇಷನಲ್ಲಿ ಡೆವಲಪ್ಮೆಂಟ್ ಆಫ್ mRNA ವ್ಯಾಕ್ಸಿನ್ ಈಸ್ ವೆರಿ ಕ್ರೂಷಿಯಲ್. ಇನ್ನು ಸೆಕೆಂಡ್ ಇಂಪಾರ್ಟೆನ್ಸ್ ಬೆನಿಫಿಟ್ ಬಂದು ಸ್ಟ್ರಾಂಗ್ ಆ್ಯಂಡ್ ಟಾರ್ಗೆಟೆಡ್ ಇಮ್ಯೂನ್ ರೆಸ್ಪಾನ್ಸ್.
ಸೊ ಈ mRNA ವ್ಯಾಕ್ಸಿನ್ ಏನು ಮಾಡುತ್ತೆ, ದೇ ಎಲಿಸಿಟ್ robust immune response in the human body. The mRNA vaccine that activates both antibody mediated and the T cell immune responses in human body. ಇದರಿಂದ ಏನಾಗುತ್ತೆ, ಲಾಂಗ್ ಟರ್ಮ್ ಇಮ್ಯುನಿಟಿ ಡೆವಲಪ್ ಆಗುತ್ತೆ. ದೆನ್ ಥರ್ಡ್ ಬೆನಿಫಿಟ್ ಇಸ್ ನೋ ರಿಸ್ಕ್ ಆಫ್ ಇನ್ಫೆಕ್ಷನ್. ಸೊ mRNA ವ್ಯಾಕ್ಸಿನ್ ಲೈವ್ ವೈರಸ್ ಇಲ್ಲದೆ ಇರೋದ್ರಿಂದ, mRNA ವ್ಯಾಕ್ಸಿನಲ್ಲಿ ಲೈವ್ ವೈರಸ್ ಇಲ್ಲದೆ ಇರೋದ್ರಿಂದ ದೇರ್ ಇಸ್ ನೋ ರಿಸ್ಕ್ ಆಫ್ ವ್ಯಾಕ್ಸಿನ್ ಇಂಡ್ಯೂಸ್ಡ್ ಇನ್ಫೆಕ್ಷನ್. ಸೊ ಈ ವ್ಯಾಕ್ಸಿನ್ ಹಾಕೋದ್ರಿಂದ ಏನು ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ, ಆ ರೀತಿಯಾದ ಚಾನ್ಸಸ್ mRNA ವ್ಯಾಕ್ಸಿನಲ್ಲಿ ಇರಲ್ಲ. ದೆನ್ ದೇ ಆರ್ ಸೇಫ್ ಫಾರ್ ಇಮ್ಯುನೋ ಕಾಂಪ್ರಮೈಸ್ಡ್ ಇಂಡಿವಿಜುವಲ್ಸ್. ಸೊ ಈ ಇಮ್ಯುನೋ ಕಾಂಪ್ರಮೈಸ್ಡ್ ಇಂಡಿವಿಜುವಲ್ಸ್ ಏನಿರ್ತಾರೆ ಅಂದರೆ ಯಾರ ಇಮ್ಯುನಿಟಿ ಕಾಂಪ್ರಮೈಸ್ ಆಗಿರುತ್ತೆ, ಯಾರ ಇಮ್ಯುನಿಟಿ ಕಡಿಮೆ ಇರುತ್ತೆ ಅಂತಹ ವ್ಯಕ್ತಿಗಳಿಗೆ mRNA ವ್ಯಾಕ್ಸಿನ್ ಇಟ್ ಈಸ್ ಸೇಫ್. ದ ಫೋರ್ತ್ ಪಾಯಿಂಟ್ ಈಸ್ ಫ್ಲೆಕ್ಸಿಬಿಲಿಟಿ ಇನ್ ಡಿಸೈನ್. ಸೊ mRNA ವ್ಯಾಕ್ಸಿನ್ ಟೆಕ್ನಾಲಜಿ ಏನಿದೆ ಇದರಲ್ಲಿ ಕ್ವಿಕ್ ಮಾಡಿಫಿಕೇಶನ್ಸ್ನ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ವೈರಸ್ ಇರುತ್ತೆ, ಸೊ ಆ ವೈರಸ್ ಮ್ಯುಟೇಷನ್ಸ್ ಆಗಿ ಡಿಫ್ರೆಂಟ್ ಸ್ಟ್ರೈನ್ಸ್ ಆಗುತ್ತೆ. ಸೊ ಆ ಸ್ಟ್ರೈನ್ಸ್ಗೂ ಕೂಡ ನಾವು ಕ್ವಿಕ್ಕಾಗಿ ಏನು ಮಾಡ್ಬೋದು, mRNA ವ್ಯಾಕ್ಸಿನ್ ಟೆಕ್ನಾಲಜಿನ ಡೆವಲಪ್ ಮಾಡ್ಬೋದು. ಆ್ಯಂಡ್ ದಿಸ್ mRNA ಪ್ಲಾಟ್ಫಾರ್ಮ್, ವ್ಯಾಕ್ಸಿನ್ ಟೆಕ್ನಾಲಜಿ ಪ್ಲಾಟ್ಫಾರ್ಮ್, ದಿಸ್ ಕ್ಯಾನ್ ಬಿ ಅಡಾಪ್ಟೆಡ್ ಫಾರ್ ಡಿಫ್ರೆಂಟ್ ಡಿಸೀಸಸ್. ಬರೀ ವೈರಸ್ ಡಿಸೀಸಸ್ ಅಲ್ಲ, ನಾವು ಬೇರೆ ಬೇರೆ ಆದಂಥ ಏನು ಡಿಸೀಸಸ್ ಇದೆ, ಸೊ ಎಲ್ಲ ಥರದ ಡಿಸೀಸಸ್ಗಳಿಗೆ, ಬ್ಯಾಕ್ಟೀರಿಯಲ್ ಡಿಸೀಸ್ ಆ್ಯಂಡ್ ಪ್ರೋಟೋಜೋವನ್ ಡಿಸೀಸ್, ಸೊ ಎಲ್ಲ ಡಿಸೀಸಸ್ಗಳಿಗೂ ಕೂಡ ನಾವು mRNA ಪ್ಲಾಟ್ಫಾರ್ಮ್ನ ಯೂಸ್ ಮಾಡ್ಕೋಬೋದು. ದೆನ್ ನೋ ಇಂಟಿಗ್ರೇಷನ್ ಇಂಟು ಹ್ಯೂಮನ್ DNA. ಸೊ mRNA ವ್ಯಾಕ್ಸಿನ್ ಇಟ್ ವಿಲ್ ನಾಟ್ ಎಂಟರ್ ದ ಸೆಲ್ ನ್ಯೂಕ್ಲಿಯಸ್. ಸೊ ಇದೇನು ಸೆಲ್ ಇರುತ್ತೆ, ನ್ಯೂಕ್ಲಿಯಸ್ ಏನಿರುತ್ತೆ, ಜೀವಕೋಶದ ನ್ಯೂಕ್ಲಿಯಸ್ ಏನಿರುತ್ತೆ ಅದನ್ನು mRNA ವ್ಯಾಕ್ಸಿನ್ ಎಂಟರ್ ಮಾಡಲ್ಲ. ಜೊತೆಗೆ ಇಟ್ ವಿಲ್ ನಾಟ್ ಇಂಟರ್ಯಾಕ್ಟ್ ವಿತ್ ದಿ DNA. ಸೊ ಅದರಿಂದ ಯಾವುದೇ ರೀತಿಯಾದ DNA ಮಾಡಿಫಿಕೇಶನ್ ಆರ್ ಮ್ಯುಟೇಷನ್ ಆಗಲ್ಲ. ಸೊ ಇಟ್ ಈಸ್ ವೆರಿ ಸೇಫ್. Now we will look into the third part of the question, that is challenges of mRNA vaccine technology. So ಈ mRNA vaccine technology ಇಂದ ಏನೇನು ಚಾಲೆಂಜಸ್ ಇದೆ, ಏನು ಚಾಲೆಂಜಸ್ ಅರೈಸ್ ಆಗುತ್ತೆ ಅಂತ ನಾವು ನೋಡ್ತಾ ಹೋದರೆ, mRNA ವ್ಯಾಕ್ಸಿನ್ಸ್ ದೇ ರಿಕ್ವೈರ್ ಅಲ್ಟ್ರಾ ಕೋಲ್ಡ್ ಸ್ಟೋರೇಜ್, ಅರೌಂಡ್ -70°C ಎಲ್ಲ ಅವನ್ನ ಸ್ಟೋರ್ ಮಾಡಬೇಕಾಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಗ್ಲೋಬಲ್ ಡಿಸ್ಟ್ರಿಬ್ಯೂಷನ್ ಆಫ್ ವ್ಯಾಕ್ಸಿನ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಬಿಕಾಸ್ ಕೋಲ್ಡ್ ಚೈನ್ ಲಾಜಿಸ್ಟಿಕ್ಸ್ ಏನಿದೆ, ಸೊ ಈ ವ್ಯಾಕ್ಸಿನ್ನ ಕ್ಯಾರಿ ಮಾಡಲಿಕ್ಕೆ this cold chain logistic it will increase the cost and complexity of the vaccine distribution and production. ಇನ್ನೊಂದು ಚಾಲೆಂಜ್ ಏನಂತಂದರೆ ಶಾರ್ಟ್ ಲಿವ್ಡ್ mRNA ಸ್ಟೆಬಿಲಿಟಿ. ಸೊ ಇದು mRNA ಏನಿದೆ ಇಟ್ ಈಸ್ ಇನ್ಹೆರೆಂಟ್ಲಿ ಅನ್ಸ್ಟೇಬಲ್ ಆಗಿರುತ್ತೆ. ಸೊ ಇದು ಸ್ಟೇಬಲ್ ಆಗಿರೋದಿಲ್ಲ. ಸೊ ಇದೇನಾಗುತ್ತೆ, ಕ್ವಿಕ್ ಆಗಿ ಡಿಗ್ರೇಡ್ ಆಗುತ್ತೆ. ಸೊ ದಿಸ್ ರಿಕ್ವೈರ್ಸ್ ಸೊಫೆಸ್ಟಿಕೇಟೆಡ್ ಎನ್ಕ್ಯಾಪ್ಸುಲೇಷನ್. ಸೊ ಇದು ಬೇಗ ಡಿಗ್ರೇಡ್ ಆಗ್ತಾ ಇರೋದ್ರಿಂದ ಅದನ್ನು ನಾವು ಒಂದು ಸೊಫೆಸ್ಟಿಕೇಟೆಡ್ ಎನ್ಕ್ಯಾಪ್ಸುಲೇಷನ್ ಟೆಕ್ನಿಕ್ ಅಂದರೆ ಲಿಪಿಡ್ ನ್ಯಾನೋ ಪಾರ್ಟಿಕಲ್ಸ್ ಏನಿದೆ ಅದರಲ್ಲಿ ನಾವು ಎನ್ಕ್ಯಾಪ್ಸುಲೇಟ್ ಮಾಡಬೇಕು. ಸೊ ಈ ಎನ್ಕ್ಯಾಪ್ಸುಲೇಟ್ ಮಾಡೋದ್ರಿಂದ ಏನಾಗುತ್ತೆ, ಸೊ ಅದನ್ನು ನಾವು ಸೇಫಾಗಿ ಡಿಗ್ರೇಡ್ ಆಗದೆ ಥರ ನೋಡ್ಕೋಬೋದು. ಬಟ್ ದಿಸ್ ಈಸ್ ಅ ಟೆಕ್ನಾಲಜಿಕಲ್ ಚಾಲೆಂಜ್. ಸೊ ದಿಸ್ ಎನ್ಹ್ಯಾನ್ಸಸ್ ದಿ ಟೆಕ್ನಾಲಜಿಕಲ್ ಚಾಲೆಂಜ್ ಆಫ್ ದಿ ಪ್ರೊಡಕ್ಷನ್ ಆಫ್ mRNA. ದೆನ್ ದ ಥರ್ಡ್ ಚಾಲೆಂಜ್ ಈಸ್ ನೀಡ್ ಫಾರ್ ಬೂಸ್ಟರ್ ಡೋಸಸ್. ಸೊ ಇದು mRNA ಇಂದ ಏನು ವ್ಯಾಕ್ಸಿನ್ ಕೊಟ್ಟಿರ್ತೀವಿ, mRNA ವ್ಯಾಕ್ಸಿನ್, ಸೊ ಇದು ಏನಾಗುತ್ತೆ, ಅದ್ರದ್ದು ಇಮ್ಯುನಿಟಿ ಓವರ್ ಟೈಮ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಈ ಇಮ್ಯುನಿಟಿನ ಮತ್ತೆ ನಾವು ಬೂಸ್ಟ್ ಮಾಡಲಿಕ್ಕೆ ಬೂಸ್ಟರ್ ಶಾಟ್ಸ್ನ ಕೊಡಬೇಕಾಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಇಟ್ ಇನ್ಕ್ರೀಸಸ್ ದಿ ಲಾಜಿಸ್ಟಿಕಲ್ ಚಾಲೆಂಜಸ್ ಆ್ಯಂಡ್ ಪಬ್ಲಿಕ್ ಹೆಸಿಟೆನ್ಸಿ. ಸೊ ಏನಾಗುತ್ತೆ, ಲಾಜಿಸ್ಟಿಕ್ ಚಾಲೆಂಜ್ ಇನ್ಕ್ರೀಸ್, ಪದೇ ನಾವು ವ್ಯಾಕ್ಸಿನ್ ಬೂಸ್ಟರ್ ಶಾಟ್ಸು, ಫಸ್ಟ್ ಬೂಸ್ಟರ್ ಶಾಟ್, ಸೆಕೆಂಡ್ ಬೂಸ್ಟರ್ ಶಾಟ್ ಈ ರೀತಿ ಕೊಡಬೇಕಾಗುತ್ತೆ. ಇದರಿಂದ ಏನಾಗುತ್ತೆ, ಲಾಜಿಸ್ಟಿಕಲಿ ಹೆಲ್ತ್ ಅಫಿಷಿಯಲ್ಸ್ ಏನಿರ್ತಾರೆ ಅವರು ಪದೇ ವ್ಯಾಕ್ಸಿನ್ ಪ್ರೊವಿಷನ್ ಮಾಡಲಿಕ್ಕೆ ವ್ಯಾಕ್ಸಿನ್ ಕ್ಯಾಂಪ್ನ ಹಾಕೋಬೇಕಾಗುತ್ತೆ. ಸೊ ಇದರಿಂದ ಜನರಲಿ ಕೂಡ ಏನಾಗುತ್ತೆ, ಹೆಸಿಟೆನ್ಸಿ ಸ್ಟಾರ್ಟ್ ಆಗುತ್ತೆ. ದೆನ್ ದ ಫೋರ್ತ್ ಚಾಲೆಂಜ್ ಇಸ್ ಹೈ ಪ್ರೊಡಕ್ಷನ್ ಕಾಸ್ಟ್ ಆಫ್ ದಿ mRNA. ಸೊ ಈ mRNA ವ್ಯಾಕ್ಸಿನ್ ನಾವು ಪ್ರೊಡ್ಯೂಸ್ ಮಾಡಬೇಕು ಅಂತಂದರೆ ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಇರುತ್ತೆ. ಆ್ಯಂಡ್ ಫಿಫ್ತ್ ಚಾಲೆಂಜ್ ಇಸ್ ಪಬ್ಲಿಕ್ ಹೆಸಿಟೆನ್ಸಿ ಆ್ಯಂಡ್ ಮಿಸ್ಇನ್ಫಾರ್ಮೇಷನ್. ಸೊ mRNA ಟೆಕ್ನಾಲಜಿ, ಸೊ ಇದು mRNAನ ಯೂಸ್ ಮಾಡ್ಕೊಳ್ತಾ ಇರೋದ್ರಿಂದ, ಸೊ ಇದರಲ್ಲಿ ಪಬ್ಲಿಕ್ ಏನಿರುತ್ತೆ, ಮಿಸ್ಇನ್ಫಾರ್ಮೇಷನ್ ಸ್ಪ್ರೆಡ್ ಆಗೋದ್ರಿಂದ ಪಬ್ಲಿಕ್ಕಲ್ಲಿ ಜನರಲ್ಲಿ ಹೆಸಿಟೆನ್ಸಿ ಉಂಟಾಗುತ್ತೆ. ಸೊ ಯಾವ ರೀತಿ ಹೆಸಿಟೆನ್ಸಿ, ಸೈಡ್ ಎಫೆಕ್ಟ್ಸ್ ಆಗ್ಬೋದು, ಮ್ಯುಟೇಷನ್ಸ್ ಆಗೋ ಹೆಸಿಟೆನ್ಸಿ. ಸೊ ಈ ರೀತಿ ಮಿಸ್ಇನ್ಫಾರ್ಮೇಷನಿಂದ ಪಬ್ಲಿಕ್ ಜನರಲ್ಲಿ ಏನಾಗುತ್ತೆ, ಹಿಂಜರಿಕೆ ಉಂಟಾಗುತ್ತೆ, ವ್ಯಾಕ್ಸಿನ್ ಹಾಕೋಬಾರ್ದು ಅಂತ. ಸೊ ಕ್ವಶನಲ್ಲಿ ಇರ್ತಕ್ಕಂಥ 3 ಪಾರ್ಟ್ಸ್ಗೆ ನಾವು ಆನ್ಸರ್ ಬರೆದ ಮೇಲೆ ಕನ್ಕ್ಲೂಷನ್ ಬರಿಬೇಕಾಗುತ್ತೆ. ಸೊ ಕನ್ಕ್ಲೂಷನಲ್ಲಿ ಏನು ಬರಿಬೋದು, ಸೊ ಇವಾಗ ನಾವು ಚಾಲೆಂಜಸ್ ಅಸೋಸಿಯೇಟೆಡ್ ವಿತ್ mRNA ವ್ಯಾಕ್ಸಿನ್ನ ಡಿಸ್ಕಸ್ ಮಾಡಿದ್ವಿ. ಈ ಚಾಲೆಂಜಸ್ಗೆ ನಾವು ವೇ ಫಾರ್ವರ್ಡ್ನ ಬರೆಯೋದ್ರ ಮುಖಾಂತರ ಕನ್ಕ್ಲೂಡ್ ಮಾಡ್ಬೋದು. ಸೊ ಅದನ್ನು ವೇ ಫಾರ್ವರ್ಡ್ನ ಸಮರೈಸ್ ಆಗಿ ಬರೆಯೋದ್ರ ಮುಖಾಂತರ ನಾವು ಆನ್ಸರ್ನ ಕನ್ಕ್ಲೂಡ್ ಮಾಡ್ಬೋದು. Thank you for watching. See you again in the next answer writing session. Till then, happy answer writing. All the best for your KS Mains 2025.